ಹಬ್ಬಕ್ಕೆ ಬಂದ್ಕೊಂಡು ದೇವ್ರನ್ನ ಕಾಂಬದು ಬಿಟ್ಟು ಜಿಲೇಬಿ ಅಂಗಡಿ ಮುಂದೆ ಅಂತ ಮಾಡ್ತೀಯ? ಜಿಲೇಬಿ ತಿಂತೆ ನಿಂಗೇನು? ಎಲ್ಲಿ ಸ್ವಾರ್ಥಿ ಮಾರಯ್ಯ, ನಮಗೆಲ್ಲ ಒಂದು ಕೊಡೋಕ್ಕಾಗ್ದ? ಬರೀ ನೀವೇ ತಿಂಬದ? ಪ್ರಾಣಿಗಳಿಗೆ ತಿನ್ನಬೇಕು ಮನಸ್ಸಿಲ್ಲ? ನಾ ತಿಂತ ಇಲ್ಲೇ, ತಿಂದಂಗೆ ಮಾಡೋದಷ್ಟೇ. ಗೊತ್ತೈತೆ ನೀ ತಿಂದೆ ಇಪ್ಪೋನ? ಹಾಂ 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 ಹಾಂ, ಹೊಟ್ಟೆ ಬಾಕ ನೀನು. ಇವತ್ತು ಶಂಕರನಾರಾಯಣ ಹಬ್ಬ ಅಲ್ದ, ನಮ್ಮ ಹಳೆ ಕ್ಲಾಸ್ಮೇಟ್ಗಳೆಲ್ಲ ಒಟ್ಟಾಗಿತ್ತು. ಹಂಗೆ ಅವರೆಲ್ಲ ಗಮ್ಮತ್ತಿಗೆ ಒಂದು ಜಿಲೇಬಿ ತಿಂದಂಗೆ ಮಾಡಿ ನಾವು ಫೋಟೋ ತೆಗಿತೆ ಅಂದರು. ಅಂಗಡಿಯವರು ಒಂದು ಜಿಲೇಬಿ ಕೊಟ್ಟರು. ನಾ ತಿಂದಂಗೆ ಮಾಡಿದೆ, ಅವ್ರು ಫೋಟೋ ತೆಗೆದ್ರು ಅಷ್ಟೇ. ಮತ್ತೆ ಅಂತಾರೆ ನಾ ತಿನ್ನಲ್ಲ, ತಿಂದಂಗೆ ಮಾಡೋದು ನಾಟಕ ಅಷ್ಟೇ ಅಕ್ಕ. ನಿನ್ನನ್ನು ಮಂಗ ಮಾಡ್ರು ಅಷ್ಟೇ. ಅವ್ರು ಯಾರು ತಿಂದ್ರೆ ಆ ತಿಂದು ಫೋಟೋ ತೆಗೆದು ಎಲ್ಲ ಒಯ್ಲಲ್ಲ ಹತ್ಕೊಂಡು. ನಂಗೆ ನಂಬಿಕೆ ಇತ್ತು ನಮ್ಮ ದೋಸ್ತಿಗಳ್ಯಾರು ಹಂಗೆ ಮಾಡೋದಿಲ್ಲ ಅಂದ್ಕೊಂಡು. ಮೊದಲೆಲ್ಲ 40 ವರ್ಷ ಆದ ಕೂಡಲೇ BP ಶುಗರ್ ಟೆಸ್ಟ್ ಅಂತ ಮಾಡ್ತಿದ್ರು. ಈಗ ಹಾಗಲ್ಲ, ಸಣ್ಣ ಪ್ರಾಯದಲ್ಲೇ ಕಾಣ್ಕತ್ತೆ. ಯಾಕಂದ್ರೆ ಹೆಚ್ಚಿನವರಲ್ಲಿ BP ಶುಗರ್ ಇರುತ್ತೆ ಮಾರ್ರೆ, ತಿಂಬುದು ಹಾಗೆ. ನೀನೆಲ್ಲ ಭಾಷಣಕ್ಕೆ ಮಾಡೋಕೆ ಹೋಗ್ತೇನೆ ಈಗ? ಹೋದರೆ ಎಂತೆಂತೆಲ್ಲ ಭಾಷಣ ಮಾಡೋದಲ್ಲ, ಸ್ವಲ್ಪ ಜನರಿಗೆ ಹೇಳಕ್ಕೆ ನಮ್ಮ ಹಿರಿಯರ ಜೀವನ ಶೈಲಿ ಹಾಗೆ, ಹಿರಿಯರ ಆಹಾರ ಹಾಗೆ ಅದೆಲ್ಲ ಹೇಳ್ಕೊಂತೀವಿ. ಮತ್ತು ಯಾವ ತಿಂಬಕ್ಕಾಗ ಆಗ ಸ್ವಲ್ಪ ಮುಂದಿನ ಸಮಾಜ ಒಳ್ಳೇದಾಯ್ತು, ಯುವಕರಿಗೊಂದು ಮಾರ್ಗದರ್ಶನ. ಅದು ಬಿಟ್ಕೊಂಡು ಎಂತೆಂಥ ಭಾಷಣ ಮಾಡಿ ಏನೂ ಪ್ರಯೋಜನ ಇಲ್ಲ, ಗೊತ್ತಾಯ್ತಾ? ನಾನು ಭಾಷಣ ಮಾಡ್ಕೊಂಡು ಕೇಳ್ಕೊಂತ ಹೋಗ್ತಿಲ್ಲ, ಯಾರು ಕರೆದ್ರೂ ಹೋಗ್ತೆ ಅಷ್ಟೇ. ದೊಡ್ಡ ಸ್ವಾಭಿಮಾನಿ ಅಲ್ದ, ಅದು ಒಳ್ಳೇದು ಬಿಡು. ನಾವು ಶಾಲೆಗೆ ಹೋದಾರಲ್ಲ, ಕಾಲೇಜಿಗೆ ಹೋದಾರಲ್ಲ, ನಮ್ಮ ಹಿಂದಿನವ್ರು ಏನು ಹೇಳಿದ್ರು ಅದನ್ನೇ ತಿನ್ಕೊಂಬತ್ತು. ನೀವು ಹಾಗೆ ಎಷ್ಟು ಶಾಲೆಗೆ ಹೋಯ್ರಿ, ಕಾಲೇಜಿಗೂ ಎಷ್ಟೇ ಡಿಗ್ರಿ ಮಾಡಿ, ಆ ಹಿಂದಿನ ಜೀವನ ಶೈಲಿ ಒಂದು ಬಿರಬೇಡಿ ಅಕ್ಕ, ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಷ್ಟೇ. ಈಗ ನೀವು ಶುರು ಮಾಡಿರಿ ಮನೆಯೊಳಗೆ ಹೋಗೋಕ್ಕೆ, ತೆಂಗಿನಕಾಯಿ ತೆಗೋಕ್ಕೆಲ್ಲ. ಇದು ಹಿಂದಿನ ಜೀವನ ಶೈಲಿ ನಿಮ್ಮಲ್ಲೂ ಇಲ್ಲ ಅಕ್ಕ, ಸುಳ್ಳು ಹೇಳ್ಬೇಡ. ನಾವು ಹಿಂಗೆ ಹಬ್ಬಕ್ಕೆ ಕಾರಣ ಯಾರು? ನೀವೇ. ಕಾಡಾಗ ಒಂದಾದ್ರು ಹಣ್ಣಿನ ಮರ ಬಿಟ್ಟಿರೇನ? ಮರ ಕೊಡೋದು ಒಂದೇ ಕೆಲಸ. ನಾವು ಮತ್ತೆ ಅಂತ ಮಾಡ್ತೀವಿ, ಊರಿಗೆ ಬತ್ತೆ ಹೋಗ. ನಾ ಸುಮ್ಮನೆ ಮಾತಾಡೋದಕ್ಕೆ ವಾದ ಮಾಡಿ ಚರ್ಚೆ ಮಾಡಿ ನಿಷ್ಠರು ಬೇಡ, ನಾ ಬತ್ತೆ.